1000 ಗಳಿಸವನಿಗೆ ಲಕ್ಷ ಗಳಿಸಿದ್ರೂ ಸಮಾಧಾನ ಇರುವುದಿಲ್ಲ. ಆಕಸ್ಮಿಕ ಲಕ್ಷಾಧೀಶ ಇದ್ದವನ ಕೋಟ್ಯಾಧೀಶ ಆಗಬೇಕಂತ ಭಾವಿಸಿಕೊಂಡು ಕೋಟಿ ಗಳಿಸಿದ್ರೂ ಸಂತೃಪ್ತಿ ಅನಿಸೋದಿಲ್ಲ. ಆವಾಗ ಮತ್ತೆ ಮನಸ್ಸು ಬಯಸುದ ಏನು, ನಾನು ಕೋಟ್ಯಾಧೀಶ ಆಗೀನಿ, ನನಗೆ ಸಮಾಧಾನ ಅಂತ ಅನಿಸ್ವಲ್ದು ಅಂತ ತಿಳ್ಕೊಂಡು ಕೋಟ್ಯಾಧೀಶ ಏನು ಮಾಡ್ತಾನ, ಒಂದು ಸಾಮ್ರಾಜ್ಯದ ಅಧಿಪತಿ ಆಗಿದ್ದರೂ ಚಲೋ ಆಗತ್ತಿತ್ತಂತ ಬಯಸ್ತಾನೆ. ಸಾಮ್ರಾಜ್ಯದ ಅಧಿಪತಿ ಆದ ಬಳಿಕೂ ಸಹಿತ ಸುಖ ಅನಿಸೋದಿಲ್ಲ, ಶಾಂತಿ ಅನಿಸೋದಿಲ್ಲ. ಮತ್ತು ಬಯಸ್ತದ ಮನಸ್ಸು ಏನಂತದ, ರಾಜ್ಯ ಅಧಿಸ್ಥತ ಸ್ವರ್ಗಮೀಹತೆ. ನೋಡು, ಸ್ವರ್ಗ ಸುಖ ಸಿಕ್ಕಿದ್ರೆ ಚಲೋ ಆಗತ್ತಿತ್ತಂತ ಮತ್ತೆ ಬಯಸ್ತಾನೆ. ಅದಕ್ಕಿಂತ ಮಿಗಿಲಾದದ್ದಿದ್ರೆ ಅದನ್ನು ಬಯಸವನ. ಅದಕ್ಕೆ ಹೀಗೆ ಮನಸ್ಸಿಗೆ ಏನಿರೋದಿಲ್ಲ, ಸಾಕನ್ನುವಂಥ ಭಾವ ಇರೋದಿಲ್ಲ. ನೋಡಿದ್ದನ್ನೆಲ್ಲ, ಕಂಡಿದ್ದನ್ನೆಲ್ಲ, ಮುಟ್ಟಿದ್ದನ್ನೆಲ್ಲ ನನಗೇ ಇರಲಿ ಅಂತ ಬಯಸೋದೇ ಮನಸ್ಸಿನ ಗುಣಧರ್ಮ. ಆಶಿಸೋದೇ, ಅಪೇಕ್ಷೆ ಪಡೋದೇ, ಆಸೆ ಮಾಡುವುದೇ ಮನಸ್ಸಿನ ಸ್ವಭಾವ. ಆದ್ದರಿಂದ ಮನುಷ್ಯ ಅತಿಯಾಗಿ ಯಾವುದನ್ನೂ ಬಯಸಕ್ಕೆ ಹೋಗಬಾರದು. ನಮಗಾಗಿ, ನಮ್ಮ ಪಾಲಿಗಾಗಿ ದೇವರು ಏನು ಕೊಟ್ಟಾನ ಅದರೊಳಗೆ ಆನಂದ ಪಡಬೇಕು. ಈಗ ಕೆಲವರು ತಲೆಯೊಳಗೆ ಕೂದಲ ಬೇಗ ಹೋಗಿಬಿಡ್ತಾವೆ, ಇನ್ನು ಕೆಲವರು ತಲೆಯೊಳಗೆ ಕೂದಲ ಇರುತ್ತವೆ. ನಿನ್ನ ತಲೆಯಾಗ ಇರದಿದ್ರೆ ಏನಾಯಿತು, ಏನು ರಾತ್ರಿ ಮಂದಿ ತಲೆಯನ್ನು ಕಿತ್ತಬೇಕನು ಇದ್ದವರು? ಇರದಿದ್ರೆ ಏನಾಯಿತು, ಇದ್ದವ್ರು ನೋಡಿ ಖುಷಿ ಪಡು. ನನ್ನ ತಲೆಯಾಗಿರಲಿಲ್ಲ ಅಂದ್ರೆ ಏನಾಯಿತು, ನಮ್ಮ ಮಗ್ಗಲ ಮನೆಯವ್ರ ತಲೆಯಾಗ ಅದಾವಲ್ಲ, ಹಿಂಗೆ ಸಂತೋಷ ಪಡು. ನಮ್ಮ ಮನೆಯೊಳಗೆ ಸಂಪತ್ತು ಕಡಿಮೆ ಇರುವಲ್ದ್ಯಾಕ, ಮಂದಿ ಮನೆಯಾಗ ಹೆಚ್ಚಿರುವಲ್ದ್ಯಾಕ ನೋಡಿ ಖುಷಿ ಪಡು. ನಮ್ಮ ಮನೆಯಾಗಿರ್ಲಾರ್ದು ಅವ್ರ ಮನೆಯಾಗ ಅದಲ್ಲ ಅಂತ ಹೊಟ್ಟೆ ಕಿಚ್ಚು ಪಡಕ್ಕೆ ಹೋಗಬೇಡ. ನಮ್ಮದು ಮನೆ ಸಣ್ಣದ ಇರುವಲ್ದ್ಯಾಕ, ಮುಂದಿನ ಮನೆ ಹಿಂದಿನ ಮನೆಯವರು ದೊಡ್ಡವಿರುವಲ್ವ್ಯಾಕ ನೋಡಿ ಖುಷಿ ಪಡು. ನಮಗಿರಲಾರ್ದ ಮನೆ ಅವ್ರಿಗೆ ಐತಲ್ಲ ಅಂತ ತಿಳ್ಕೊಂಡು ದುಃಖ ಪಡಕ್ಕೆ ಹೋಗಬೇಡ, ವ್ಯಥೆ ಪಡಕ್ಕೆ ಹೋಗಬೇಡ. ಮತ್ತು ಇನ್ನೊಬ್ಬರದು ನೋಡಿದ್ದೇವೆ ಅಂದರೆ ಎಂದೂ ಸಮಾಧಾನ ಇರೋದಿಲ್ಲ ಮನುಷ್ಯನಿಗೆ. ಇದ್ದದ್ದು ಸಮಾಧಾನ ಸಹಿತ ಹೋಗಿಬಿಡ್ತದೆ ಮರೆಯಾಗಿ. ಅದಕ್ಕೆ ಇನ್ನೊಬ್ಬರದು ನೋಡಿ ಎಂದೂ ಬದುಕಾಕೆ ಹೋಗಬಾರ್ದು ಮನುಷ್ಯ. ನಮಗೇನು ಕೊಟ್ಟಾನ ಅದನ್ನಷ್ಟ ನೋಡಬೇಕು ನಾವು. ನಮಗೇನು ನಮ್ಮ ಪಾಲಿಗೇನು ಬಂದಿರ್ತದ ಅದರೊಳಗನ ಖುಷಿಯಾಗಿ ಬದುಕು. ಮತ್ತು ಇದ್ದವ್ರು ನೋಡ್ಕೋತ ಹೋದೇವೆ ಅಂದ್ರೆ ಮನಸ್ಸು ಹಂಗದು. ಕಾರ್ ಗಾಡಿ ಇದ್ದವ್ರು ನೋಡಿದ್ರೆ ಕಾರ್ ಗಾಡಿ ನಮಗ್ಯಾಕಿಲ್ಲ ಅಂತದ. ಅಥವಾ ಈಗ ಹೆಲಿಕಾಪ್ಟರ್ನೊಳಗೆ ತಿರುಗಾಡ್ತಿರ್ತಾರೆ ಸಿರಿವಂತರು, ಅವ್ರು ನೋಡಿದ್ವಿ ಅಂದ್ರೆ ನಮಗೊಂದು ಹೆಲಿಕಾಪ್ಟರ್ ಇದ್ದಿದ್ರೆ ಚಲೋ ಆಗುತ್ತಿತ್ತು, ನಾವು ಇದ್ರಾಗ ತಿರುಗಾಡಿದ್ರೆ ಚಲೋ ಆಗುತ್ತಿತ್ತು ಅಂತ ಹಿಂಗೆ ನಾವು ಭಾವಿಸಿದ್ದೇವೆ ಅಂದ್ರೆ ಸಮಾಧಾನ ಎಂದೂ ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡೋದು, ಏನಿರ್ತದೆ ಅದರೊಳಗನ ಆನಂದ ಪಡೋದು. ಈಗ ಅಪ್ಪಗಳ ಹತ್ರ ಕಿಸೆ ಇದ್ದವರು, ಸಂಪತ್ತಿದ್ದವರು ಬರ್ತಿದ್ರು, ಅವ್ರಿಗೆ ಕಿಸೆ ಇರ್ತಿರಲಿಲ್ಲ. ಆದ್ರೆ ಅವರು ಕಿಸೆ ಇದ್ದವ್ರು ನೋಡಿ ನನಗಿಲ್ಲಲ್ಲ ಅಂತ ಒಂದು ದಿವಸ ಭಾವಿಸಿಕೊಂಡು ಬರಲಿಲ್ಲ. ಅವ್ರಿಗೆ ಕಿಸೆವು ಕೊಟ್ಟಾನ, ನನಗೆ ಕೊಟ್ಟಿಲ್ಲ. ಮತ್ತವರು ಕಿಸೆ ಇದ್ದವರು ಸಮಾಧಾನ ಇರೋದಿಲ್ಲ. ಯಾಕೆ, ತುಂಬಿಸ್ಬೇಕಲ್ಲ ಅವನು, ಕಿಸೆ ತುಂಬಿಸ್ಬೇಕಲ್ಲ, ತುಂಬಿಸೋದ್ರೊಳಗನ ಆಯುಷ್ಯ ಹೋಗ್ಯದ. ಅದಕ್ಕೆ ಅವ್ರು ಅಂತಿದ್ರು, ಅವ್ರಿಗೆ ಕಿಸೆ ಏನು ಕೊಟ್ಟಾನಲ್ಲ ದೇವರು ಭಾಳ ಚಲೋ ಮಾಡ್ಯಾನ. ಮತ್ತು ಅವ್ರಂಗ ನನಗೂ ಕಿಸೆ ಕೊಟ್ಟಿದ್ನಂದ್ರೆ ಅವ್ರಂಗ ನಾನು ತುಂಬಿಸ್ಬೇಕನ್ನುವಂಥ ಭಾವ ಬರ್ತಿತ್ತು. ಕಿಸೆ ಕೊಡಲಾರದ್ದ ಚಲೋ ಅಂತ ತಿಳ್ಕೊಂಡು ಅವರು ಬದುಕಿದ್ರು. ಅದರೊಳಗನ ಆನಂದ ಪಟ್ಟರು, ಸಂತೋಷ ಪಟ್ಟರು. ನಮ್ಮ ಕಿಸೆ ಯಾವನೋ ಒಬ್ಬ ಹೇಳಿದ್ನಂತ, ಬರೀ ಎಡಕ್ಕೆ ಬಲಕ್ಕೆ ಅಟ್ಟ ಹಚ್ಚಿದಲ್ಲೋ ದುಬ್ಬದಾಗ ಎಡ ಹಚ್ಚಂದಂತ. ಅಂದ್ರೆ ಇವು ಸಾಕಾಗಿಲ್ಲ ಅವಂಗೆ ತುಂಬಿಸಿ, ಅದ್ರಾಗ ಹಿಂದೆ ಎರಡು ತುಂಬಿಸವ, ಹಿಂದೂ ತುಂಬಿಸೋರು ಮುಂದೂ ತುಂಬಿಸೋರು. ಎಟ್ಟಿದ್ರೂ ಸಹಿತ ತುಂಬಿಸ್ಬೇಕಂತ ನಾವು ಅವು ತುಂಬುವುದಿಲ್ಲ. ಮನಸ್ಸು ಅಂದ್ರೆ
ಅದು ರಂಧ್ರವಿದ್ದ ಗಡಿಗಿದ್ದಂಗೆ. ಒಂದು ಗಡಿಗೆ ನೋಡಿರಲ್ಲ, ಮಣ್ಣಿನ ಪಾತ್ರೆಗೆ ಒಂದೇನಾದರೂ ತೂತಿತ್ತು ಅಂದ್ರೆ ಅದ್ರಾಗ ಸಿಹಿ ನೀರು ಹಾಕಿ ನಾ ತುಂಬಿಸ್ತೀನಿ ಅಂದ್ರೆ ತುಂಬುತ್ತದನ ಅದು? ಯಾಕೆ? ತಳಗಟ್ಟಿಲ್ಲ. ಹಾಗೆ ಮನಸ್ಸು ಎಂದೂ ತುಂಬುವುದಿಲ್ಲ. ಯಾಕೆ? ರಂಧ್ರಗಳು ಅದಾವು ಮನಸ್ಸಿನೊಳಗೆ. ಏನೇನು ತುಂಬಿಸ್ಬೇಕಂತ ಹೋಗ್ತೀವಿ ಅದು ಎಂದೂ ತುಂಬುವುದಿಲ್ಲ, ಸಮಾಧಾನ ಹೊಂದುವುದಿಲ್ಲ. ಮನಸ್ಸು ಎಷ್ಟಿದ್ರೂ ಬೇಕಂತದ್ದು ಹೊರತು ಬ್ಯಾಡ ಅಂತ ಅನ್ನೋದಿಲ್ಲ.